ಚಳ್ಳಕೆರೆ ನಗರಸಭೆಯಲ್ಲಿ ಕೌನ್ಸಿಲ್ ತುರ್ತು ಸಭೆಯು 12 ಗಂಟೆಯಾದರೂ ಆರಂಭವಾಗದ ಇರುವುದರಿಂದ ಚಳ್ಳಕೆರೆ ನಗರಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರುಗಳು ನಗರಸಭೆ ಅಧ್ಯಕ್ಷೆ ನಡುವೆ ವಾಗ್ವಾದವೂ ಕೂಡ ನಡೆದಿರುವಂತಹ ಘಟನೆ ಇಂದು ಸೋಮವಾರ 12 ಗಂಟೆಗೆ ಘಟನೆ ಜರುಗಿದೆ. ಚಳ್ಳಕೆರೆ ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುನ್ ಬಿ ಅವರ ಅಧ್ಯಕ್ಷತೆಯಲ್ಲಿ ಕೌನ್ಸಿಲ್ ತುರ್ತು ಸಭೆಯನ್ನು ಕರೆಯಲಾಗಿತ್ತು. ಇನ್ನು ಸಭೆಯು ಸೋಮವಾರ 11 ಗಂಟೆಗೆ ನಿಗದಿಯಾಗಿತ್ತು. ಆದರೂ ಸೋಮವಾರ 12 ಗಂಟೆಯಾದರೂ ಕೂಡ ಸಭೆ ಆರಂಭವಾಗದೆ ಇರುವುದರಿಂದ ವಿರೋಧ ಪಕ್ಷದ ಸದಸ್ಯರು ಆದಂಥ ಸದಸ್ಯ ಜಯಣ್ಣ ಹಾಗೂ ಶ್ರೀನಿವಾಸ್ ರವರು ಆಡಳಿತ ಪಕ್ಷದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾಟಾಚಾರಕ್ಕೆ ಸಭೆಗಳನ್ನು ಕರೆಯುತ್ತಾರೆ, ಆದರೆ ಸಭೆಯನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡುವುದಿಲ್ಲ ಎಂದು ವಿರೋಧ ಪಕ್ಷದ ಸದಸ್ಯರು ಆಡಳಿತ ಪಕ್ಷದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ 12 ಗಂಟೆಯಾದರೂ ಕೂಡ ಸಭೆ ಆರಂಭವಾಗದೇ ಇರುವುದರಿಂದ ಸಭೆಗೆ ಬಂದಂಥ ವಿರೋಧ ಪಕ್ಷದ ಸದಸ್ಯರುಗಳು ಸಭೆಯಿಂದ ಹೊರ ನಡೆದರು. ಬಿಡ್ರಿ, ಅಲ್ಲಿ ಸುಧಾರಿಸ ನಮ್ಮನ್ನ ಸುಧಾರಿಸ್ಬಾರ್ದ, ನಮ್ಮನ್ನ ಸುಧಾರಿಸ್ಕೊಂಡು ನಮ್ಮನ್ನ ಇದು ಮಾಡಿದ್ರಿ, ಮೀಡಿಯಾದವ್ರಿಗೆ ಕಂಟ್ರೋಲ್ ಮಾಡ್ತೀರಿ ನೀವು. ಏನು ಹುಡುಗಾಟ ಬಂದು ಸುಮ್ಮನೆ ಮಾಡೇ ಕಲ್ಸಿದ್ದ ಅಂತ ಬರ್ತಾರೆ. ಯಾವತ್ತು ಕರೆಕ್ಟಾಗಿ ಮೀಟಿಂಗ್ ಮಾಡಿದ್ರಿ ಹೇಳಿ, ಯಾವತ್ತು ಕರೆಕ್ಟಾಗಿ ಮೀಟಿಂಗ್ ಮಾಡಿದ್ರಿ? ಏನಮ್ಮ ಅಧ್ಯಕ್ಷೆ, ಏನು ಅದಕ್ಕೆ ಮೀಟಿಂಗ್ ಮಾಡಕ್ಕೆ ರಿಲೇಷನ್ ಇಲ್ಲಿ 11 ಗಂಟೆಗೆ ಅಂದಮೇಲೆ ಒಂದು 1/4 ಗಂಟೆ ಹೆಚ್ಚು ಕಡೆ ಮಾಡಬೇಕು. ಅದು ಬಿಟ್ಬಿಟ್ಟು 12:15 ಮಾಡಿದ್ರೆ ಮಾಡ್ತಾರೆ.